ಉತ್ಸವಕ್ಕೆ ಜಾತ್ರೆ ಎನ್ನುವಂತಹ ಒಂದು ಹೆಸರಿದೆ. ಜಾತ್ರೆ ಎನ್ನುವಂಥದ್ದು ಸಂಸ್ಕೃತದ ಯಾತ್ರೆ ಎನ್ನುವುದರ ಕನ್ನಡ ಪದ. ಯಾತ್ರೆ ಹೇಳಿದರೆ ದೇವರು ಯಾತ್ರೆಗೆ ಹೊರಡೋದು ಅಂತ ಅರ್ಥ. ಅಂತಹ ಸುದಿನವೇ ಕಟೀಲಿನಲ್ಲಿ ಆರಟ ಅಥವಾ ಔಭೃತ ಎನ್ನುವಂತಹ ಹೆಸರಿನಲ್ಲಿಯೂ ಪ್ರಖ್ಯಾತಿಯನ್ನು ಪಡೆದಿದೆ. ಈ ವರ್ಷ ಏಪ್ರಿಲ್ 21 ಮಂಗಳವಾರ ದಿನ ಸಾಯಂಕಾಲ 4:30 ಗಂಟೆಗೆ ದೇವರ ಬಲಿ ಹೊರಟು ದೇವಸ್ಥಾನದ ಒಳಗೆ ಬಲಿ ಸುತ್ತುಗಳನ್ನು ಮುಗಿಸಿದ ಮೇಲೆ ವಸಂತ ಮಂಟಪದಲ್ಲಿ ಕುಳಿತುಕೊಂಡ ಮೇಲೆ ವಿಶೇಷವಾದಂತಹ ಅಷ್ಟಾವಧಾನ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ವೇದಾಂತ, ಹೀಗೆ ಸಂಗೀತ, ನಾಟ್ಯ, ಯಕ್ಷಗಾನವರೆಗೆಲ್ಲವನ್ನೂ ದೇವರಿಗೆ ಸೇವಾ ರೂಪದಲ್ಲಿ ಅರ್ಪಿಸಿದ ನಂತರ ದೇವರು ಅಲ್ಲಿಂದ ಹೊರಡ್ತಾರೆ. ಹೊರಡುವುದಕ್ಕಿಂತ ಮೊದಲು 8 ದಿನಗಳ ಕಾಲ ತೂಟೆದಾರಕ್ಕಾಗಿ ಉಪವಾಸಕ್ಕೆ ಕುಳಿತುಕೊಂಡಂತಹ ತೂಟೆದಾರದ ಗುರಿಕಾರರಿಗೆ ಕುರ್ನೀರು ಎಳೆದರೆ ಕುಂಕುಮ ಹಾಕಿದಂತಹ ನೀರನ್ನು ಕೊಡತಕ್ಕಂತಹ ಕ್ರಮ ಇದೆ. ಆಮೇಲೆ ಅಲ್ಲಿಂದ ಹೊರಟು ಮುಂದೆ ಸಾಗಿ ಕಟೀಲಿನ ಹೊರಗಿರತಕ್ಕಂತಹ ದೇವಸ್ಥಾನದ ಹೊರಗಿರತಕ್ಕಂತಹ ಪಾನಕ ಮಂಟಪದಲ್ಲಿ ಕುಳಿತುಕೊಂಡು ಅಲ್ಲಿ ಲಿಂಬೆ ಹುಳಿ ಪಾನಕ ಅದರೊಂದಿಗೆ ಮಜ್ಜಿಗೆ ನೀರನ್ನು ದೇವರಿಗೆ ಸಮರ್ಪಣೆ ಮಾಡಿ ಪೂಜೆ ಮಾಡಿ ಆನಂತರ ಅಲ್ಲಿ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡಂತಹ ದೇವರು ಅಲ್ಲಿಂದ ಹೊರಟು ರಥಬೀದಿಗೆ ಬರ್ತಾರೆ. ಆಮೇಲೆ ಬಂದವರಿಗೆಲ್ಲರಿಗೂ ಸಹ ಆ ಮಜ್ಜಿಗೆ ನೀರು ಹಂಚುವಂತಹ ಕ್ರಮ ಇದೆ. ರಥಬೀದಿಗೆ ಬಂದಂತಹ ದೇವರು ಸೇತುವೆಯವರೆಗೆ ಮೆರವಣಿಗೆಯಲ್ಲಿ ಹೋಗ್ತಾರೆ. ತುಂಬ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಸೇರಿರ್ತಾರೆ. ಮುಂದೆ ಸಾಗುತ್ತಾ ಕಟೀಲಿನಿಂದ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಎಕ್ಕಾರು ಜಾಗಕ್ಕೆ ಸೇರಿ ತಾಂಗಡಿಯಲ್ಲೂ ಅಂತಹ ಜಾಗದಲ್ಲಿ ಕಟ್ಟೆಯಲ್ಲಿ ದೇವರು ಕುಳಿತ ಮೇಲೆ ಕಟ್ಟ ಪೂಜೆಗಳು ಆರಂಭ ಆಗ್ತದೆ. ಪ್ರತಿಯೊಂದು ಕಟ್ಟೆಯಲ್ಲೂ ಬಹಳಷ್ಟು ಕಟ್ಟ ಪೂಜೆಗಳಿರ್ತದೆ. ಕಟ್ಟೆ ಪೂಜೆಗಳನ್ನು ಮಾಡ್ತಾ 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 ಪುನಃ ಕಟೀಲಿನ ಸೇತುವೆವರೆಗೆ ಬರತಕ್ಕಂತಹ ಕ್ರಮ ಇದೆ. ಸೇತುವೆಗೆ ಬಂದ ಮೇಲೆ ದೇವರ ಉತ್ಸವ ಮೂರ್ತಿಯ ಅಲಂಕಾರ ಮತ್ತು ಪಲ್ಲಕ್ಕಿಯ ಅಲಂಕಾರಗಳನ್ನು ಪುನಃ ಹೊಸತಾಗಿ ಮಾಡಿ ಅಲ್ಲಿಂದ ವೈಭವದ ಮೆರವಣಿಗೆ ಆರಂಭ ಆಗ್ತದೆ. ಸಾಂಪ್ರದಾಯಿಕವಾದಂತಹ ಮೆರವಣಿಗೆ. ಮೀನುಗಾರರೆಲ್ಲ ಲಚ್ಚಿಲ್ ಮತ್ತು ಮಿತ್ರಪಟ್ಟಣದ ಅವರಾಗಿರ್ತಾರೆ. ಅವರು ಬಂದು ಆ ದಿವಸ ತಮ್ಮ ಉದ್ಯೋಗಕ್ಕೆ ರಜೆಯನ್ನು ಕೊಟ್ಟು ಕಟೀಲಿನಲ್ಲಿ ಇಳಾಲು ಹಿಡ್ಕೊಳ್ಳುವಂತಹ ಕ್ರಮ ಇದೆ. ಅದರ ಬೆಳಕಿನಲ್ಲೇ ಈ ಮೆರವಣಿಗೆ ಸಾಗುತ್ತದೆ. ಒಂದಷ್ಟು ಸಾಂಪ್ರದಾಯಿಕ ವೇಷಗಳು, ವಾದ್ಯ, ಕೊಂಬು, ಚೆಂಡೆ, ಅದರೊಂದಿಗೆ ಪಂಚವಾದ್ಯ ಇತ್ಯಾದಿಗಳ ಮೂಲಕವಾಗಿ ಕಟೀಲಿಗೆ ಮೆರವಣಿಗೆ ಬರುವಂತಹ ಸಂದರ್ಭದಲ್ಲಿ ಶಿಬರೂರಿನಿಂದ ಬರತಕ್ಕಂತಹ ಕೊಡಮಂದಾಯನ ಭಂಡಾರದ ಪಲ್ಲಕ್ಕಿಯೂ ಸೇರಿಕೊಳ್ಳುತ್ತದೆ. ಒಟ್ಟಾಗಿ ಮೆರವಣಿಗೆ ಕಟೀಲಿನ ರಥಬೀದಿಗೆ ಬಂದ ಮೇಲೆ ವಿಶೇಷವಾಗಿ ದೇವರಿಗೆ ರಥ ಬಲಿಯ ಮೂಲಕವಾಗಿ ಉತ್ಸವ ಜರುಗ್ತದೆ. ರಥಾರೋಹಣ ಆಗ್ತದೆ. ಆಮೇಲೆ ವೈಭವಗಳ ಕುಣಿತ, ಸುಡುಮದ್ದು ಪ್ರದರ್ಶನ, ರಥ ಹೂವಿನ ಪೂಜೆ ಹೀಗೆಲ್ಲ ಸಾಗುವ ಮೂಲಕವಾಗಿ ಅತ್ಯಂತ ವೈಭವದ ರಥ ಎಳೆಯುವ ಕಾರ್ಯಕ್ರಮ ನಡೀತದೆ. ಅದಾದಮೇಲೆ ರಥದಿಂದ ಇಳಿದಂತಹ ದೇವರು ಅವಭೃತ ಸ್ನಾನಕ್ಕಾಗಿ ತುಳಿನಲ್ಲಿ ಆರಟ ಮೀಪುನು ಅಂತ ಹೇಳ್ತಾರೆ. ಅಲ್ಲಿಂದ ಜಲಕದ ಕಟ್ಟೆಗೆ ಬರ್ತಾರೆ. ಅಲ್ಲಿ ದೇವರ ಅಟ್ಟೆ ಕನ್ನಡಿಯನ್ನು ಬಿಚ್ಚಿ ಆ ಮೂಲಕವಾಗಿ ಬರೀ ಪ್ರಭಾವಳಿಯಲ್ಲಿ ದೇವರ ಬಲಿದೇವರಿದ್ದು ನಂದಿನಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಎಳನೀರು ಅಭಿಷೇಕ ಮಾಡಿ ಪುನಃ ಸ್ನಾನ ಮಾಡಿ ಅಲ್ಲಿಂದ ಮೇಲೆ ಬಂದ ಮೇಲೆ ತೂಟದಾರದ ಯಾರು ಭಾಗವಹಿಸುವಂತಹ ಸೇವಾಕರ್ತರಿದ್ದಾರೆ ಅವರಿಗೆಲ್ಲರಿಗೂ ಸಹ ಕುಂಕುಮ ಪ್ರಸಾದವನ್ನು ಹಚ್ಚಿ ಕಟ್ಟಪೂಜೆಯಾಗಿ ಅಲ್ಲಿಂದ ನೇರವಾಗಿ ಅಜಾರಿನಲ್ಲಿರತಕ್ಕಂತಹ ಒಂದು ಗುಡ್ಡೆಯಲ್ಲಿ ಒಂದು ಸುಮಾರು 12 ನಿಮಿಷಗಳ ಕಾಲ ಒಂದು ತೂಟದಾರ ನಡೀತದೆ. ಅಲ್ಲಿಂದ ಕಟೀಲಿನ ರಥಬೀದಿಗೆ ಬಂದು ಪುನಃ ತೂಟದಾರ 12 ನಿಮಿಷಗಳ ನಡೀತದೆ. ಕಟೀಲಿನ ತೂಟದಾರ ಎನ್ನುವುದು ಅತ್ಯಂತ ವಿಶಿಷ್ಟವಾದದ್ದು. ಅತ್ತೂರು, ಕೊಡೆತ್ತೂರು, ಮಾಗಣೆಯ ಭಕ್ತಾದಿಗಳು ಒಟ್ಟು ಸೇರಿ ಪ್ರತ್ಯೇಕವಾಗಿ ನಿಂತು ಈ ಅಗ್ನಿ ಕೇಳಿಯನ್ನು ನಡೆಸ್ತಾರೆ. ಕಟೀಲಿನಲ್ಲಿರತಕ್ಕಂಥದ್ದು ಜಲದುರ್ಗೆ. ಅವಳಿಗೆ ಕ್ರೀಡೆ ನೀರಲ್ಲೆಲ್ಲ, ಚೆಂಡು ಅಲ್ಲ, ಬೆಂಕಿಯಿಂದ ಕ್ರೀಡೆ. ಇದು ಉತ್ಸವದ ಒಂದು ಅಂಗವಾಗಿ ನಡೀತದೆ. ಹಾಗಾಗಿ ತೂಟೆದಾರ ಹೇಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೆಂಗಿನ ಪಂಜಿನಲ್ಲಿ ಇರತಕ್ಕಂತಹ ಬೆಂಕಿಯನ್ನು ಮೈ ಮೇಲೆ ಎಸೆಯುವ ಮೂಲಕವಾಗಿ ಸುಮಾರು 400 ಜನ ಈ ತೂಟದಾರ ಸೇವೆಯನ್ನು ನಡೆಸ್ತಾರೆ. ಈ ತೂಟದಾರ ಮಾಡುವವರು 8 ದಿನಗಳ ಕಾಲ ಉಪವಾಸ ಕುಳಿತುಕೊಳ್ಳುವಂತಹ ಕ್ರಮವೂ ಇದೆ.
ತೂಟದಾರದ ಬಳಿಕ ಅವರು ದೇವಸ್ಥಾನದ ಒಳಗೆ ಬರ್ತಾರೆ. ಅವರಿಗೆ ಕುಂಕುಮ ಹಾಕಿದಂತಹ ನೀರು, ಅದಕ್ಕೆ ಕೂರ್ನೀರು ಅಂತ ಹೆಸರಿದೆ, ಅದನ್ನು ಸಿಂಪಡಿಸ್ತೇವೆ. ಅದೇ ಮದ್ದು, ಯಾವುದೇ ರೀತಿಯಾದಂತಹ ಡಾಕ್ಟರ್ ಹತ್ರ ಹೋಗುವಂತಹ ಪ್ರಕ್ರಿಯೆ ಇಲ್ಲ. ತೂಟದಾರ ಮುಗಿದ ಮೇಲೆ ದೇವರು ಕೊಡವಂತಾಯನ ಒಟ್ಟಿಗೆ ಕಟೀಲು ದೇವಸ್ಥಾನದ ಒಳಗೆ ಬರ್ತಾರೆ. ಕೊಡವಂತ ಹೇಳಿದರೆ ಕಟೀಲಿನ ಒಂದು ದೈವವಾಗಿ, ಉಪದೇವತೆಯಾಗಿ ಪರಿಕಲ್ಪಿಸಲ್ಪಡುವುದು. ಅದು ಶಿಬರೂರಿನಲ್ಲಿ ಇರತಕ್ಕಂಥದ್ದು. ದೇವಸ್ಥಾನದ ಒಳಗೆ ಬಂದ ಮೇಲೆ ಕೊಡಮಣಿತ್ತಾಯನ ಮುಕ್ಕಾಲ್ದಿ, ಕೈಯಲ್ಲಿ ಕಡಸಲೆ ಇರ್ತದೆ, ದೀಪ ಇರ್ತದೆ, ಛತ್ರ ಇರ್ತದೆ. ಒಂದು ಆ ಸಾನ್ನಿಧ್ಯ ಮತ್ತು ಕಟೀಲು ದೇವರ ಉತ್ಸವ ಮೂರ್ತಿಯೊಟ್ಟಿಗೆ ದೇವರ ಭೇಟಿ ಎನ್ನುವಂತಹ ಒಂದು ಸುತ್ತಿನ ಜಲಕದ ಬಲಿ ನಡೀತದೆ. ಅದಾದ ಮೇಲೆ ಪ್ರಸಾದ ವಿತರಣೆಯಾಗಿ, ಚಿನ್ನದ ರಥೋತ್ಸವವಾಗಿ, ಆಮೇಲೆ ದೇವರು ಒಂದು ಕಟ್ಟೆಯಲ್ಲಿ ಕುಳಿತುಕೊಳ್ತಾರೆ. ಆಗ ಧ್ವಜ ಅವರೋಹಣ ಆಗ್ತದೆ. ದೇವರು ಒಳಗೆ ಹೋಗುವ ಮೂಲಕವಾಗಿ ಉತ್ಸವಾದಿಗಳು ಮುಗಿತದೆ. ಈ ದಿನ ರಾತ್ರಿ ಇಡೀ ದೇವರು ಇಲ್ಲದೇ ಇರುವುದರಿಂದಾಗಿ ಧ್ವಜ ಅವರೋಹಣ ಆಗಿ ನಂತರ ದೇವರಿಗೆ ರಾತ್ರಿ ಪೂಜೆ ನಡೆಯತಕ್ಕಂತಹ ಒಂದು ಕ್ರಮ ಇದೆ. ವಿಶೇಷ ಹೇಳಿದರೆ ಕಟೀಲಿನ ಯಕ್ಷಗಾನ ಎಲ್ರಿಗೂ ಗೊತ್ತಿದ್ದದ್ದು. ಈ ಯಕ್ಷಗಾನ ಆಗುವಲ್ಲಿ ದೇವರು ದೇವಸ್ಥಾನದ ಪೂಜೆ ಮುಗಿಸಿ ಕವಾಟ ಬಂಧನ ಆದಮೇಲೆ ನೋಡಲಿಕ್ಕೆ ಹೋಗ್ತಾರೆ ಅಂತ ಐತಿಹ್ಯ. ಆರಟ ದಿನ ಇಡೀ ರಾತ್ರಿ ದೇವಸ್ಥಾನದ ಬಾಗಿಲೇ ಹಾಕುವುದಿಲ್ಲ, ಗರ್ಭಗುಡಿ ತೆರೆದಿರ್ತದೆ. ಅದಕ್ಕೋಸ್ಕರ ಆ ಒಂದು ದಿನ 6 ತಿಂಗಳ ತಿರುಗಾಟದ ಮಧ್ಯದಲ್ಲಿ ಯಕ್ಷಗಾನದ ವೇಷಧಾರಿಗಳಿಗೆ ರಜೆ ಎನ್ನುವಂತಹ ಒಂದು ನಿಯಮ ಇದೆ, ಸಂಪ್ರದಾಯ ಇದೆ. ಹಾಗಾಗಿ ಆ ದಿನ ಯಕ್ಷಗಾನ ಇರುವುದಿಲ್ಲ. ಇದಿಷ್ಟು ಒಟ್ಟು ಸೇರಿ ಕಟೀಲಿನ ಆರಟ ಎನ್ನುವಂಥದ್ದು ಅತ್ಯಂತ ವೈಭವದಿಂದ ನಡೀತದೆ. ಈ ಇಡೀ ದಿನದಲ್ಲಿ ಸುಮಾರು 1.25 ಲಕ್ಷ ಜನ ಕಟೀಲು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡಿಕೊಂಡು ಹೋಗತಕ್ಕಂತಹ ಕ್ರಮ ಇದೆ. ದೂರದ ಮುಂಬೈಯಿಂದ, ದೂರದ ಊರಿನಿಂದಲೂ ಒಂದಷ್ಟು ಭಕ್ತರು ಬರ್ತಾರೆ, ಕಟೀಲಿನಲ್ಲೇ ಮಲಗ್ತಾರೆ, ಎಲ್ಲ ಪ್ರಕ್ರಿಯೆಗಳನ್ನು ನೋಡ್ತಾರೆ, ಆ ಮೂಲಕವಾಗಿ ಆನಂದಿಸ್ತಾರೆ, ಕೃತಾರ್ಥರಾಗ್ತಾರೆ. ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ಅತಮ್ಯ ವಿನಂತಿ, ಈ ದಿನ ತಾವೂ ಸಹ ಕಟೀಲು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಎಲ್ಲ ರೀತಿಯಲ್ಲಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.